ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಆರಾಮದೀನಿ ನೋಡ್ರಿ. ನಮ್ಮ ಕುಟುಂಬನೂ ಪೂರ್ತಿ ಆರಾಮಾಗೈತ್ರಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಎಂಬುದು ಸೆಲೆಕ್ಟ್ ಮಾಡಿರಿ. ಹಿಂಗೆ ಮಾಡೋದ್ರಿಂದ ನಾನು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನೀವು ನನ್ನ ವಿಡಿಯೋ ನೋಡೋಕೆ ಈಸಿ ಆಗ್ತೈತಿ ನೋಡ್ರಿ. ಇವತ್ತು ನಾನು ಏನು ಮಾಡಾಕತ್ತೀನಿ ಅಂದ್ರೆ ಬ್ರೇಕ್ಫಾಸ್ಟಿಗೆ ಡಯಟ್ ರೆಸಿಪಿಯಲ್ಲಿ ಬರೋವಂಥದ್ದು ಉತ್ತಪ್ಪ ಮಾಡ್ತಾಯಿದ್ದೀನಿ ರೀ. ಕಡಲೆ ಹಿಟ್ಟಿನ ಉತ್ತಪ್ಪ ಮಾಡಾಕತ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಮ್ರಿ. ನಾನು ಮೊದಲಿಗೆ ಕಡಲೆ ಹಿಟ್ಟು ತೊಗೊಂಡಿನಿ ರೀ. ಕಡಲೆ ಹಿಟ್ಟು ಒಂದು ಬೊಗೋಣಿ ತೊಗೊಂಡು ಕಡಲೆ ಹಿಟ್ಟನ್ನ ಸೋಸ್ಕೊಳಕತ್ತೀನಿ ರೀ. ಚಣಗಿಲಿ ಯಾಕಂದ್ರೆ ಕ್ಲೀನ್ ಮಾಡ್ಕೋಬೇಕು. ಎದ್ರಾಗ ಏನು ಬಂದಿರ್ತೈತಿ ಹೊಲಸ ಇರ್ತೈತಿ ಅಂಥೇಳಿ ಗೊತ್ತಿರಲ್ಲ. ಅದಕ್ಕೆ ನಮ್ಮ ಸೇಫ್ಟಿ ಒಳಗೆ ನಾವು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಉತ್ತಮ ರೀ. ಅಂಗಡಿಯಂದೇ ತಂದಿರ್ತೀವಿ, ಪಾಕೆಟ್ನಂದೇ ತಂದಿರ್ತೀವಿ, ಕ್ಲೀನ್ ಇರ್ತೈತಿ ಇಲ್ಲ ಅಂತಲ್ಲ. ಅಂದ್ರೂ ಹೇಳೋಕ್ಕಾಗಲ್ಲ, ಅವ್ರು ಎಷ್ಟು ದಿನ ಇಟ್ಟಿರ್ತಾರೋ ಏನು ಮಾಡಿರ್ತಾರೋ ಗೊತ್ತಿಲ್ಲ. ಹಂಗಂತೇಳಿ ನಾವು ಕಂಪಲ್ಸರಿ ಸೋಸ್ಕೊಳ್ಳೋದು ಒಳ್ಳೇದ್ರಿ. ನೀವು ಹಂಗೆ ಮಾಡಿರಿ. ಅಂಗಡಿಯಂದು ಕ್ಲೀನ್ ಇರ್ತೈತೆ ಅಂತೇಳಿ ಹಾಗೆ ಯೂಸ್ ಮಾಡೋಕೆ ಹೋಗಬೇಡ್ರಿ. ನಾನು ಸೋಸಾಕತ್ತೀನಿ ರೀ. ಅಂದ್ರೆ ಬೊಗೋಣಿ ಬಿಟ್ಟು ದಂಡಿಗೆಲ್ಲ ಬೀಳಬಾರ್ದು ಅಂತೇಳಿ ಅಲ್ಲೇ ನಡು ಹಾಕೊಂಡು ಕೇಸಿಂದ್ರೆ ಕೈಲೇ ಸೋಸಾಕತ್ತೀನಿ ರೀ. ಕೈಲೇ ಹಿಂಗೆ ಮಾಡಿ ಸೋಸಾಕತ್ತೀನಿ ನೋಡಿರಿ. ನನ್ನ ಬ್ಲಾಗ ನಿಮ್ಗೆ ಇಷ್ಟ ಆಕತ್ತಂತ ಅನ್ಕೋತೀನಿ. ಹಿಂಗೆ ನೀವು ಸಪೋರ್ಟ್ ಮಾಡಿರಿ ನಂಗೆ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್. ಈಗ ಎಲ್ಲ ಹಿಟ್ಟು ಸೋಸೋದು ಮುಗೀತ್ರಿ. ಈಗ ತೆಗೆದು ಅಲ್ಲಿ ಗಂಗಾಳ ಇಟ್ಟೀನಿ ರೀ ಒಂದು ಸಿಂಕ್ ಒಳಗೆ. ಗಂಗಾಳ ಒಳಗೆ ಜಾಡಿಸ್ಕೇಸಿಂದ್ರೆ ವಾಪಸ್ಸ ಅದನ್ನು ಇಟ್ಟು ಇವಾಗ ಬೊಗೋಣಿಗೆ ಹತ್ತಿದ್ದ ದಂಡಿದೆಲ್ಲ ಜಾಡಿಸ್ಕೊಂಡೆ ರೀ. ನೋಡು ಇಷ್ಟೇ ಹಿಟ್ಟು ತೊಗೊಂಡಿನಿ ರೀ. ನಾನು 2 ದೋಸೆಗಾಗಷ್ಟು ಸಾಕಂಥೇಳಿ ಸ್ವಲ್ಪ ತೊಗೊಂಡಿನಿ. ನನಗೆ 2 ಉತ್ತಪ್ಪ ಆದ್ರೆ ಸಾಕು. 2 ಉತ್ತಪ್ಪ ಹೊಟ್ಟಿನೂ ತುಂಬುತ್ತಾ. ಯಾಕಂದ್ರೆ ನಾನು ಇನ್ನೂ ಏನೇನು ತೊಗೋತೀನಿ ಅದ್ರ ಜೊತೆ ಅನ್ನೋದು ನಿಮಗೆಲ್ಲ ಹೇಳ್ತೀನಿ. ಬರ್ರಿ ಇದಕ್ಕೆ ನಾನು ಏನೇನು ಹಾಕ್ತೀನಿ ನೋಡೋಣ ಬರ್ರಿ. ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ತೀನಿ ರೀ. ಟೀ ಸ್ಪೂನ್ಲೇ ಒಂದು 2-3 ಸ್ಪೂನ್ ಹಾಕ್ಬೇಕು ರೀ. ನಾನು ಸ್ವಲ್ಪ ಹಾಕಿದ್ದೀನಿ, ಒಂದು ಅಳತಿ ಮೇಲೆ ಹಾಕಿದ್ದೀನಿ. ಒಂದು 3 ಸ್ಪೂನ್ ಲೆಕ್ಕಕ್ಕೆ 3 ಸ್ಪೂನ್ ಹಾಕ್ಬೇಕು ರೀ. ಮೊಸರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಕತ್ತೀನಿ ನೋಡಿರಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೀವು ಅಷ್ಟು ನೋಡಿ ಹಾಕೋರಿ. ಅದಾದ್ಮೇಲೆ ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಹಾಕಕತ್ತೀನಿ ರೀ. ನಾನು ಉಳ್ಳಾಗಡ್ಡಿ ಹಾಕಿದೆ, ಟಮಾಟಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದ್ದಿದ್ದಿಲ್ಲ, ಹಾಗಾಗಿ ಕೊತ್ತಂಬರಿ ಹಾಕಿಲ್ರಿ. ನಾನು ಏನೈತಿ ಏನಿಲ್ಲ ಅನ್ನೋದಕ್ಕಿಂತ ಏನೈತಿ ಅನ್ನೋದ್ರಾಗ ಮಾಡ್ಬೇಕ್ರಿ. ಹಂಗಾಕಿಸಿಂತ ಇದ್ದಿದ್ರಾಗ ಮಾಡಾಕತ್ತೀನಿ ರೀ. ಕೊತ್ತಂಬರಿ ಒಂದು ಬಿಟ್ಟರೆ ಎಲ್ಲ ಐತ್ರಿ. ನಾನು ಖಾರದ ಭಾಳ ಆಗುತ್ತೆ ಅಂತ ಹೇಳ್ಕಿಸ ಮೆಣಸಿನ್ಕಾಯಿ ಅಗದಿ ಸ್ವಲ್ಪ ತೊಗೊಂಡಿನಿ ರೀ. ನಂಗೆ ಮೆಣಸಿನ್ಕಾಯಿ ಖಾರ ಅಷ್ಟೊಂದು ಇಷ್ಟ ಆಗಲ್ಲ ರೀ. ಹಂಗಾಕಿಸಿಂದ್ರೆ ಎಲ್ಲ ಹಾಕಿ ಫುಲ್ಲ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ. ನಾನು ಎಲ್ಲ ನೀಟಾಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡೆ ರೀ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಾಕತ್ತೀನಿ. ಓಮ್ ಕಾಳು ಹಾಕಕತ್ತೀನಿ ರೀ. ನಾವು ಅಜ್ವಾನ ಅಂತೀವಿ, ಒಂದೊಂದು ಕಡೆ ಓಮ್ ಕಾಳು ಅಂತಾರೆ. ಅಜ್ವಾನ ಹಾಕಿ ಸ್ವಲ್ಪ ನೀರೆಲ್ಲ ಹಾಕೀನಿ ರೀ. ನೀರೆಲ್ಲ ಹಾಕಿ ನೀಟಾಗೆ ತಿರುವಾಡಾಕತ್ತೀನಿ ನೋಡಿರಿ. ಈ ಹದಕ್ಕೆ ಬರಬೇಕದು ಹಿಟ್ಟು. ಈ ಹದಕ್ಕೆ ಬಂದ್ರೆ ಭಾಳ ಅಳಸಾದ್ರೆ ಅದು ಉತ್ತಪ್ಪ ಏಳೋದಿಲ್ಲ, ನೀಟಾಗಿ ಏಳೋದಿಲ್ಲ. ಭಾಳ ಗಟ್ಟಿ ಆದ್ರೂ ಕಷ್ಟ ಆಗ್ತೈತಿ. ಇಷ್ಟೆಲ್ಲ ಈ ಕನ್ಸಿಸ್ಟೆಂಟಿಲೇ ಮಾಡಿ 10 ನಿಮಿಷ ಅದನ್ನು ನೆನೆಯಾಕ ಬಿಡ್ತೀನಿ ರೀ. ಒಂದು 10 ನಿಮಿಷ ನೆನೆಯಲಿ ಅದು. ಅಲ್ಲಿವರೆಗೂ ನಾನು ಅದ್ರ ಜೊತೆ ಏನು ಬೇಕು ಡಯಟಲ್ಲಿ ಏನು ಅದ್ರ ಜೊತೆ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ಇವಾಗ ಮಾಡಾಕತ್ತೀನಿ ರೀ. ಹಿಟ್ಟು ಸ್ವಲ್ಪ ಚೆಲ್ಲಿತ್ತು ಹಂಗಾಕಿಸಿಂದ ಅದನ್ನೆಲ್ಲ ಕ್ಲೀನಿಗೆ ಒರೆಸ್ಕೊಳಕತ್ತೀನಿ ನೋಡಿರಿ. ಇವಾಗ ನಾನು ಬೆಂಡೆಕಾಯಿ ತೊಗೊಂಡಿನಿ ರೀ. ಇವಾಗ ಅದ್ರ ಜೊತೆ ನಾನು ಬೆಂಡೆಕಾಯಿ ಫ್ರೈ ಮಾಡ್ತೀನಿ ರೀ. ಬೆಂಡೆಕಾಯಿ ತವಾ ಫ್ರೈ ಮಾಡ್ಬೇಕು. ಆ್ಯಕ್ಚುಲಿ ಇದ್ರ ಜೊತೆ ತವಾ ಫ್ರೈ ಹೇಳ್ಯಾರ. ನಂಗೆ ತವಾ ಫ್ರೈ ಸಪ್ರೇಟ್ಲಿ ಇಷ್ಟ ಆಗೋದಿಲ್ಲ. ಇಷ್ಟ ಆಗದೆ ಇರೋ ಕಾರಣಕ್ಕಾಗಿ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ರೀ. ನಿಮಗೆ ಕಾಣಿಸ್ತೈತಿಲ್ಲ ಅಂಥೇಳಿ ನೋಡಿ, ಅದಕ್ಕೆ ಮತ್ತೆ ಡೌನ್ ಮಾಡಾಕತ್ತೀನಿ ರೀ ಕ್ಯಾಮ್ರಾ. ನಂಗೆ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲರಿ, ನಾನೇ ಮಾಡಬೇಕು. ಹಂಗಾಕಿಸಿಂದ್ರೆ ನೋಡಿ ಮಾಡಾಕತ್ತೀನಿ ರೀ. ನಿಮಗೆ ಏನಾರಿ ನಾನು ತೋರಿಸ್ಬೇಕು ನೀಟಾಗಿ ಅಗದಿ ಜೂಮ್ ಹಾಕಿ ತೋರಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತೈತ್ರಿ. ಯಾಕಂದ್ರೆ ನಾನೇ ಒಬ್ಬಳೇ ಇರ್ತೀನಿ, ಮಾಡ್ಕೋಬೇಕು. ಅಕ್ಕನೂ ಏನೋ ಕೆಲಸ ಮಾಡ್ತಿರ್ತಾಳೆ. ಇವಾಗ ನಾನು ಇಲ್ಲಿ ಬ್ಲಾಗ್ ಮಾಡಾಕತ್ತೀನಿ, ಅಕ್ಕ ಅಲ್ಲಿ ಬಟ್ಟೆ ತೊಳ್ಯಾಕತ್ತಾಳ್ರಿ. ಹಂಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೋತೀವಿ ನಾವು. ನಾನು ಎಲ್ಲರಿಗೆ ನಾಷ್ಟ ಅದು ಮಾಡಿಕೊಟ್ಟು ಎಲ್ಲರಿಗೆ ಹಾಕಿಕೊಟ್ಟೆ ರೀ. ಎಲ್ಲರೂ ಹುಡುಗರು ಅದು ಎಲ್ಲ ನಾಷ್ಟ ತಿಂದು ಸ್ಕೂಲಿಗೆ ಹೋದು. ಎಲ್ಲರೂ ಡ್ಯೂಟಿಗೆ ಹೋದರು. ನಮ್ಮ ಅತ್ತೆಯರ್ದು ಹೊರಗೆ ಕೆಲಸ ಇತ್ತು, ಅವರು ಹೋದರು. ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋದ್ರಿ. ಇವಾಗ ನಾನು ಅಕ್ಕ ಇಬ್ಬರೇ ಇದೀವಿ. ಎಲ್ಲರೂ ಹೋದ್ಮೇಲೆ ಮತ್ತೆ ವಾಪಸ್ ಎಲ್ಲ ತೆಗೆದು ನೀಟ್ ಮಾಡಿ ಅಕ್ಕ ಬಟ್ಟೆ ತೊಳ್ಯಾಕೆ ಹೋದಳ್ರಿ. ನಾನು ನನಗೆ ಏನು ಬೇಕು ಅದನ್ನು ಇವಾಗ ಮಾಡ್ಕೋತೀನಿ ರೀ. ನಾನು 11 ಗಂಟೆಗೆ ನಾಷ್ಟ ಮಾಡ್ತೀನಿ ರೀ. ನನ್ನ ಟೈಮಿಂಗ್ ಬ್ರೇಕ್ಫಾಸ್ಟ್ ಟೈಮಿಂಗ್ 11 ಗಂಟೆ ಅಂತೇಳಿ ನಾನು ಸೆಟ್ ಮಾಡ್ಕೊಂಡಿನಿ ರೀ. ನಂಗೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತ ಹೇಳ್ಕೆಸಿಂದ ಮಾಡಾಕತ್ತೀನಿ ರೀ ನಾನು. ಅಂದ್ರೆ ಮುಂಜಾನೆ 11 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದ್ರಿ. ಫಸ್ಟ್ ಬ್ರೇಕ್ಫಾಸ್ಟ್ ಅವಾಗ, ಲಾಸ್ಟ್ ಡಿನ್ನರ್ 7 ಗಂಟೆ ಅಂತ ಐತ್ರಿ. 7 ಗಂಟೆ ಅಂದ್ರೆ 7 ಗಂಟೆಗೆ ಮುಗ್ಸೋಕ್ಕಾಗಲ್ಲ ರೀ. 8 ಗಂಟೆ ಅದು ಆಗ್ತೈತಿ.
ಹಂಗಾಕಿಸಂದ್ರೆ ಅಷ್ಟು ಗಂಟೆಗೆ ನಾನು ಮುಗಿಸ್ತೀನಿ ರೀ. ನಾನು ನಿಮ್ಗೆ ಏನು ತೋರ್ಸಾಕತ್ತೀನಿ ಅಂದ್ರಿ, ಬೆಂಡೆಕಾಯಿ ಈಗ ನೋಡಿರಿ ಇದು ಮುರಿಯಾಕತ್ತೀನಿ. ಹಿಂಗೆ ಎಳೆ ಹೆಂಗೆ ಬತ್ತಂದ್ರೆ ಅದು ಬೆಂಡೆಕಾಯಿ ಎಳೆ ಇಲ್ಲಂತ್ರಿ. ಹಿಂಗೆ ಮುರಿದ ತಕ್ಷಣ ಕಟ್ ಹತ್ತೇಳಿ ಕಿಸಿಂದ ಆಯ್ತಂದ್ರೆ ಬತ್ತಂದ್ರೆ ಅದು ಎಳೆ ಐತೆ ಅಂತೇಳಿ ಹೇಳ್ತಾರೆ ರೀ. ಬೆಂಡೆಕಾಯಿ ತೊಗೊಳಾಗ ಹಿಂಗೆ ನೋಡಿ ತೊಗೋಬೇಕ್ರಿ. ಹಿಂಗೆ ಮುರಿದು ನೋಡ್ಬೇಕ್ರಿ, ಅದು ಅಲ್ಲೇ ಹತ್ಕೊಂಡು ಕೂತಂದ್ರೆ ಅದು ಬಿರುಸೈತೆ ಅಂತೇಳಿ ಅರ್ಥ ರೀ. ಹಿಂಗೆ ಪಟ್ನೆ ಕಟ್ ಹತ್ತು ಮುರಿದು ಅದು ಸಪ್ರೇಟ್ ಐತಂದ್ರೆ ಬೆಂಡೆಕಾಯಿ ಎಳೆ ಐತೆ ಅಂಥೇಳಿ ಅರ್ಥ ರೀ. ನಾನು 15 ಬೆಂಡೆಕಾಯಿ ತೊಗೊಂಡಿನಿ ರೀ. 15 ಬೆಂಡೆಕಾಯಿ ಅದು ನಂಗೆ ಒಬ್ಬಾಕಿಗೆ ತೊಗೊಂಡಿನಿ ರೀ. ಎಷ್ಟಾಗುತ್ತಾ ನೋಡಕತ್ರಿ ಬರ್ರಿ. ಒಬ್ಬಾಕಿಗೆ 15 ಬೆಂಡೆಕಾಯಿ ತೊಂದ್ಕಿಸಿಂದ ಕಟ್ ಮಾಡೀನಿ. ಇವಾಗ ಒಂದು ಟಮಾಟೆ ತೊಗೊಂಡಿನಿ ರೀ. ಟಮಾಟೆನೂ ನೀಟಾಗೆ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಬರ್ರಿ. ಟೊಮ್ಯಾಟೊನ ಕಟ್ ಮಾಡಾಕತ್ತೀನಿ ರೀ. ಇದಕ್ಕೆ ಬೆಳ್ಳುಳ್ಳಿ ಬೇಕು, ಬೆಳ್ಳುಳ್ಳಿನೂ ಸೋಸಬೇಕು. ಇವಾಗ ನಾನು ನಿಮ್ಮ ಜೊತೆ ಎಲ್ಲ ಈ ರೆಸಿಪಿ ಪೂರ್ತಿ ಶೇರ್ ಮಾಡ್ಕೊತೀನಿ. ಹೆಂಗೆ ಮಾಡೋದು ಅಂತೇಳಿ ಹೇಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗಾಗ್ತೈತಿ ನಂಗೆ ತಿಳಿಸ್ರಿ. ನಾವು ನಮ್ಮ ಮನೇಲಿ ಬೆಂಡೆಕಾಯಿ ಪಲ್ಯ ಹೀಗೆ ಮಾಡ್ತೀವಿ. ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಿ ಹೇಳ್ರಿ. ಮೇ ಬಿ ಸೇಮ್ ಇರ್ಬೋದು, ಅಂದರೂ ನಿಮ್ಮ ಮನೆಗೆ ಹೆಂಗೆ ಮಾಡ್ತೀರಿ ಅನ್ನೋದು ನಂಗೆ ತಿಳಿಸ್ರಿ. ನಾನು ಬೆಂಡೆಕಾಯಿನ ಹಂಚೊಳಗೆ ಫ್ರೈ ಮಾಡ್ಕೊತೀನಿ ರೀ. ಮೊದಲಿಗೆ ಕಡಾಯಿ ಒಳಗೆ ಮಾಡ್ಕೊಂಡ್ರು ಅಷ್ಟೊಂದು ನೀಟ್ ಬರಲ್ಲ ರೀ. ಹಂಚೊಳಗೆ ಮಾಡ್ಕೊಂಡ್ರೆ ಅಷ್ಟು ಜಲ್ದಿನೇ ನೀಟ್ ಆಗ್ತೈತಿ, ಜಲ್ದಿನೇ ಚೆನ್ನಾಗಿ ಫ್ರೈ ಆಗ್ತೈತಿ. ಲೋಳಿ ಅದು ಒಟ್ಟ ಏನೂ ಉಳಿದಿಲ್ಲ ನೋಡಿರಿ. ಅದೇ ನಾವು ಕಡಾಯಿ ಒಳಗೆ ಅದು ಮಾಡಿದ್ರೆ ಎಷ್ಟೊತ್ತನ ಸಿಕ್ಕಾಪಟ್ಟೆ ಟೈಮ್ನು ತೊಗೊತೈತಿ. ಆದ್ರೆ ತವಿ ಒಳಗೆ ಮಾಡ್ದಂಗೆ ಫ್ರೈ ಕಡಾಯಿ ಒಳಗೆ ಅದು ಆಗೋದಿಲ್ಲ ರೀ. ಬರ್ರಿ ಬೆಂಡೆಕಾಯಿನ ನೀಟಾಗೆ ಫ್ರೈ ಮಾಡಮ್ರಿ. ಹಂಗೆ ಬೆಳ್ಳುಳ್ಳಿ ಸುಲ್ಕೊಳಮ್ರಿ. ಇದು ಈ ಕಡೆ ಹಂಗೆ ಫ್ರೈ ಆಕತೈತಿ, ಹಂಗೆ ನಾ ಬೆಳ್ಳುಳ್ಳಿ ಸುಲ್ಕೊಳಕತ್ತೀನಿ ರೀ. ಈ ಕಡೆ ಇದನ್ನೂ ಸ್ಟಾರ್ಟ್ ಆಗೈತಿ, ಆ ಕಡೆ ಅದನ್ನೂ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ಈಗ ಇಟ್ಟಿನಿ, ಇನ್ನೂ ಅಷ್ಟೊಂದು ಹಂಚೋದು ಏನು ಬಿಸಿ ಆಗಿಲ್ಲ. ಹಂಗೆ ಬಡ ಮಾಡ್ಕೊಳಮ್ರಿ ಟೈಮ್. ಯಾಕಂದ್ರೆ ಭಾಳ ಮತ್ತು ಸ್ಲೋ ಮಾಡಿದೆ ಅಂದ್ರೆ ಮತ್ತು ನನ್ನ ಟೈಮ್ ಮೀರಿ ಹೋಗ್ತೈತಿ. ಹಾಗಾಗಿ ಬಡ ಮಾಡ್ಕೊಳಕತ್ತೀನಿ ನೋಡಿರಿ. ನಿಮ್ಮ ಮನ್ಯಾಗ ನೀವು ಏನೇನು ಮಾಡ್ತೀರಿ ಹೆಂಗೆ ಅನ್ನೋದು ತಿಳಿಸ್ರಿ. ನನ್ನ ಬ್ಲಾಗ್ ಹೆಂಗೆ ಇಷ್ಟ ಆಗಕತ್ತೈತೋ ಇಲ್ಲೋ ತಿಳಿಸ್ರಿ. ರೆಸಿಪಿ ಹೆಂಗೆ ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ನಿಮಗೂ ಇಷ್ಟ ಆಯ್ತಾ ಹೆಂಗೆ ಅನ್ನೋದು ತಪ್ಪದೆ ಮರೀದೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನೀವು ಹೇಳಿದ್ರೆ ಏನಾದ್ರು ತಪ್ಪಾದಿದ್ರೆ ತಿದ್ಕೋತೀನಿ ರೀ. ನಾನು ಫ್ರೈ ಹಂಗೆ ತಿರುವಾಡ್ಲಕತ್ತೀನಿ ರೀ. ತಿರುವಾಡ್ಕೋತ ಬೆಳ್ಳುಳ್ಳಿ ಸುಲಿಯಾಕತ್ತೀನಿ ನೋಡಿರಿ. ನಾನು ನೀಟಾಗೆ ಫ್ರೈ ಆದ್ರೆ ಚಲೋ ಇರ್ತೈತೆ ರೀ. ಲಾಳು ಏನೂ ಬರೋದಿಲ್ಲ. ನೀಟಾಗೆ ಮೊದಲು ನಾನು ಎಣ್ಣೆ ಹಾಕಿಲ್ಲ ನೋಡಿರಿ. ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನೀವು ನೋಡಿರಿ. ಮೊದಲ ಹಂಗೆ ಹುರಿಯಾಕತ್ತೀನಿ ರೀ. ಆಮೇಲೆ ಇನ್ನೂ ಸ್ವಲ್ಪ ಟೈಮ್ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ ನೋಡಿರಿ. ಈ ಬೆಳ್ಳುಳ್ಳಿ ಸುಲಿದೊಂದು ಸ್ವಲ್ಪ ಭಾಳ ಕಷ್ಟ ನೋಡಿರಿ. ಜಲ್ದಿ ಸುಲಿದೇ ಇಲ್ಲ. ನಾವು ಹೆಣ್ಮಕ್ಳು ಏನಾರ ಸ್ವಲ್ಪ ಉಗುರಾದು ಬಿಟ್ಟಿದ್ವಿ ಅಂದ್ರೆ ಬೆಳ್ಳುಳ್ಳಿ ಸುಲಿದ್ರಾಗ ಒಟ್ಟು ಉಗುರು ಹೋಗಿಬಿಡ್ತಾವೆ ನೋಡಿರಿ. ಹಂಗೆ ಈ ಕಡೆ ಹಂಗೆ ತಿರುವಾಡಕತ್ತೀನಿ ರೀ. ಜೋರಾಗಿನೇ ಇಟ್ಟಿನ ಗ್ಯಾಸ. ಅಂದ್ರೆ ನಾನು ಎಣ್ಣೆ ಹಾಕಿಲ್ಲ ಇನ್ನು. ಎಣ್ಣೆ ಹಾಕಿದ್ರೆ ಒಮ್ಮಲ್ಗೆ ಅದು ಏನು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ಮೊದಲು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದಾದ್ಮೇಲೆ ನಾನು ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿರಿ. ಈಗ ಬ್ಯಾಡ ಅಂತ ಹೇಳ್ಕೇಸಿನ ಇನ್ನೂ ಬಿಟ್ಟಿನಿ. ಇನ್ನೂ ಸ್ವಲ್ಪ ಟೈಮ ಅದನ್ನು ಹಂಗೆ ಬಿಡ್ತೀನಿ. ಈಗ ನಾನು ಹಂಗೆ ಬೆಳ್ಳುಳ್ಳಿ ಸುಲ್ಕೊಳಕತ್ತೀನಿ ನೋಡಿರಿ. ಬೆಳ್ಳುಳ್ಳಿ ಸುಲಿದ ಆಯ್ತು ರೀ. ಬೆಳ್ಳುಳ್ಳಿ ಸುಲಿದು ಇಟ್ಟೆ ನಾನು. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ. ಹೆಂಗೆ ಹೊಗೆ ಬರ್ತೈತಿ ನಿಮಗೆ ಎಲ್ಲ. ಆದ್ರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ರೀ ನಾನು ವಿಷಯನ. ಎಣ್ಣೆ ಹಾಕಿದ್ಮೇಲೆ ಅದನ್ನು ಭಾಳತನ ಬಿಟ್ರೆ ಹೊತ್ತದಂಗೆ ಅನ್ನಿಸ್ತೈತೆ. ಅದಕ್ಕಿಂತ ಎಣ್ಣೆ ಒಬ್ಬೊಬ್ರು ಏನು ಮಾಡ್ತಾರೆ, ಬೆಂಡೆಕಾಯಿ ಹಾಕಿದ ತಕ್ಷಣ ಎಣ್ಣೆ ಹಾಕ್ತಾರೆ. ಹಂಗೆ ಮಾಡಬಾರ್ದು. ಬೆಂಡೆಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋದಾದ್ಮೇಲೆ ಎಣ್ಣೆ ಹಾಕ್ಬೇಕು ರೀ. ಅಂದರೆ ನೀಟಾಗೆ ಫ್ರೈ ಆಗ್ತೈತಿ. ಮತ್ತು ಫುಲ್ಲು ಕುದ್ದಂಗೆ ಅಂದ್ರೆ ಬೆಂದಂಗೆ ಆಗ್ತೈತಿ. ಅದು ನೀಟಾಗಿ ಆಗ್ತೈತಿ. ಒಗ್ಗರಣೆ ಹಾಕಕ್ಕೆ ನಮ್ಗೆ ಭಾಳ ಈಜಿ ಆಗ್ತೈತಿ ರೀ. ಜಲ್ದಿನೇ ಕುದಿತೈತ್ರಿ. ಇನ್ನೂ ಸ್ವಲ್ಪ ನಾನು ನಿಮಗೆ ನೀಟಾಗಿ ತೋರಿಸ್ಬೇಕಾಗಿತ್ತೇನು. ಬಟ್ ಆ ಕಡೆ ಇನ್ನೂ ಸ್ವಲ್ಪ ಡೌನ್ ಮಾಡಿದ್ದೆ ಅಂದ್ರೆ ನಾನು ಕಾಣಿಸ್ತಿದ್ದಿಲ್ಲ, ನನ್ನ ಮುಖ ಕಾಣಿಸ್ತಿದ್ದಿಲ್ಲ. ಅರ್ಧ ದೇಹ ಅಷ್ಟೇ ಕಾಣಿಸ್ತಿತ್ತು. ಹಾಗಾಗಿ ನಾನು ಇಷ್ಟೇ ಇಟ್ಟೀನಿ ರೀ. ಬೆಳ್ಳುಳ್ಳಿ ಜಜ್ಕೊಳಕತ್ತೀನಿ ರೀ ನಾನು ಹಂಗೆ. ಇದು ಕಿಚನ್ನ ಇನ್ನೂ ಸ್ವಲ್ಪ ದೊಡ್ಡದಿತ್ತಂದ್ರೆ ನಡಿತಿತ್ತೇನು ರೀ. ಮೇ ಬಿ ಇಲ್ಲಿ ಇಡಕ್ಕೆ ಅಷ್ಟೊಂದು ಗಾಮ್ ಇರಲಿಲ್ಲ ರೀ. ಅಂದ್ರೆ ಗಾಮ್ ಇರಲಿಲ್ಲ ಅಂದ್ರೆ ಅನುಕೂಲ ಅಷ್ಟೊಂದು ಇರಲಿಲ್ಲ ರೀ. ಹಾಗಾಗಿ ಹೆಂಗೆ ಅನುಕೂಲ ಐತಿ ಹಂಗೆ ಕ್ಯಾಮ್ರಾ ನಾನು ಇಟ್ಟೀನಿ ರೀ. ಬೆಳ್ಳುಳ್ಳಿ ಜಜ್ಕೊಳ್ದಾಯ್ತು ರೀ. ಹಂಗೆ ಇದು ಹುರಿಯಾಕತ್ತೀನಿ ನೋಡಿರಿ. ಇದನ್ನೂ ಆಲ್ಮೋಸ್ಟ್ ಫ್ರೈ ಆಗೈತ್ರಿ ನೋಡಿರಿ. ಹೆಂಗೆ ಫ್ರೈ ಆಗ್ಬೇಕಂತೇಳಿಸಿಂದ ನಾನು ನಿಮಗೆ ತೋರ್ಸಕತ್ತೀನಿ ರೀ. ಬ್ಯಾಕ್ ಕ್ಯಾಮ್ರಾ ಹಾಕಿಸಿಂದ್ರೆ ತೋರ್ಸಕತ್ತೀನಿ ರೀ. ನೋಡಿರಿ ಈ ಥರ ನೀಟಾಗೆ ಫ್ರೈ ಆಗ್ಬೇಕು ನೋಡಿರಿ. ನಮ್ಮ ಮನೆ ಸ್ವಲ್ಪ ಭಾಳ ಹಳಿದೈತ್ರಿ. ಓಲ್ಡ್ ಮನೆ ಐತಿ. ಅಂದ್ರೆ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿವ್ರಿ ನಾವು.
ಇದನ್ನು ಒಂದು ಪ್ಲೇಟ್ ಒಳಗೆ ತೆಗಿತೀನಿ ರೀ. ಇದನ್ನು ಗ್ಯಾಸ್ ಆಫ್ ಮಾಡೀನಿ, ಯಾಕಂದ್ರೆ ಇದು ನೀಟಾಗಿ ಫ್ರೈ ಆಯ್ತು ರೀ. ಇವಾಗ ನಾನು ಇದನ್ನು ತೆಗಿಯಕತ್ತೀನಿ ನೋಡ್ರಿ ಹೆಂಗೆ ಫ್ರೈ ಆಗ್ಯಾವ. ನೀವು ಹಿಂಗೆ ಮಾಡ್ತೀರಂತ ಅನ್ಕೋತೀನಿ. ನೀವು ಹಿಂಗೆ ಮಾಡಿರ್ತೀರಿ, ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಮಾಡ್ತಾರೆ. ಆದರೂ ಒಬ್ಬೊಬ್ಬರು ಮನೆ ರೆಸಿಪಿ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರ ಕೈ ರುಚಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ನೀವು ನಾನು ಹೇಳಿದ ಥರ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನ್ನಿಸ್ತೈತಿ ತಿಳಿಸ್ರಿ. ನಾನು ಹೇಳೋ ಪ್ರತಿಯೊಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ, ಯಾಕಂದ್ರೆ ಟ್ರೈ ಮಾಡಿದ್ರೆ ಎಲ್ಲ ನಿಮಗೂ ಗೊತ್ತಾಗೋದು ಇವ್ರು ಹೇಳಿದ ರೆಸಿಪಿ ಚೆನ್ನಾಗಿರುತ್ತಾ ಇಲ್ವಾ ಅಂತ ಹೇಳ್ಕೇಸಿಂದ ನಿಮ್ಗೆ ಅವಾಗೇ ಗೊತ್ತಾಗ್ತೈತ್ರಿ. ಇದು ಸಣ್ಣ ಕಡಾಯಿ ರೀ. ಈ ಕಡಾಯಿ ಒಳಗೆ ನನಗೆ ಏನಾರೇ ಮಾಡ್ಕೋಬೇಕಾಗಿತ್ತಂದ್ರೆ ಒಬ್ಬಾಕಿ ಈಗ ನಾನು ಇದೇ ಕಡಾಯಿ ಒಳಗೆ ಮಾಡ್ಕೊತೀನಿ ನೋಡಿರಿ. ನಾನು ಇದಕ್ಕೆ ಅಗದಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಸ್ವಲ್ಪ ಎಣ್ಣೆ ಯೂಸ್ ಮಾಡಬೇಕು ಅಂತ ಹೇಳ್ಕೇಸಿಂದ್ರೆ ಅಗದಿ ಸ್ವಲ್ಪ ಮಾಡ್ತೀನಿ ರೀ ಎಣ್ಣೆ ಯೂಸ್. ಹಂಗೆ ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ರೆ ಗ್ಯಾಸ ಫುಲ್ ಸ್ಲೋ ಒಳಗಿರ್ಬೇಕು ರೀ. ಫುಲ್ ಜೋರು ಒಳಗಿಟ್ರೆ ಎಲ್ಲ ಹೊತ್ತೋಗ್ಬಿಡ್ತೈತೆ ರೀ, ಯಾಕಂದ್ರೆ ಎಣ್ಣೆ ಅಗದಿ ಸ್ವಲ್ಪ ಹಾಕಿರ್ತೀವಿ ನಾವು. ಹಂಗೆ ಹಾಕಿಸಿಂದ್ರೆ ಗ್ಯಾಸ ಫುಲ್ಲು ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು ನೋಡಿರಿ. ಅದಕ್ಕೆ ಸಾಸಿವೆ ಹಾಕಕತ್ತೀನಿ ರೀ ಫಸ್ಟಿಗೆ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ದೆ ರೀ. ಎಣ್ಣೆ ಆಲ್ರೆಡಿ ಬಿಸಿ ಆಗಿತ್ತು, ಸ್ವಲ್ಪ ಐತಲ್ಲ ಹಾಗಾಗಿ ಜಲ್ದಿನೇ ಬಿಸಿ ಆಗಿತ್ತು, ಹಾಗಾಗಿ ಅವಾಗಿಂದ ಅವಾಗೆ ಹಾಕ್ದೆ ರೀ. ಈಗ ಬೆಳ್ಳುಳ್ಳಿ ಹಾಕಕತ್ತೀನಿ ನೋಡಿರಿ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ತಿರುವಾಡಕತ್ತೀನಿ ರೀ. ಫುಲ್ ಲೋ ಫ್ಲೇಮ್ ಇಟ್ಟಿನ ಮೇಲೆ ನೆನ್ಪಿಟ್ಕೊರಿ, ಲೋ ಫ್ಲೇಮ್ ಒಳಗೆ ಇಟ್ಟೀನಿ ರೀ. ಈಗ ನಾನು ಅದಕ್ಕೆ ಟೊಮ್ಯಾಟೊ ಹಾಕೊಳಕತ್ತೀನಿ ರೀ. ಗ್ಯಾಸ ಫುಲ್ಲ ಸಣ್ಣಗೆ ಇಡ್ರಿ, ಯಾಕಂದ್ರೆ ಎಣ್ಣೆ ಸ್ವಲ್ಪ ಇರೋದ್ರಿಂದ ಹೊತ್ತು ಚಾನ್ಸಸ್ ತುಂಬ ಇರುತ್ತೆ, ಭಾಳ ಜಲ್ದಿನೇ ಹೊತ್ತು ಬಿಡ್ತೈತೆ ರೀ. ಅದಕ್ಕೆ ಸಣ್ಣ ಇಡ್ರಿ ಗ್ಯಾಸ. ಹಾಗೆ ನಾ ಪದೇ ಪದೇ ಹೋಗಿ ಕೈ ತೊಗೊಂಬರ್ತೀನಿ ರೀ. ಏನು ರೀ ಯೂಸ್ ಮಾಡಿದಾಗ ಹೋಗಿ ಕೈ ತೊಗೊಂಬರ್ದು ಭಾಳ ರೂಢಿ ರೀ ನಂಗೆ. ಹಾಗೆ ಪದೇ ಪದೇ ನಾನು ಕೈ ತೊಗೊತಾ ಇರ್ತೀನಿ ನೋಡಿರಿ. ಅಲ್ಲಿ ಟವಲ್ ಇಟ್ಟಿನಿ, ಹಂಗೆ ಅಲ್ಲಿ ಒರೆಸ್ತೀನಿ ರೀ. ಅಲ್ಲಿ ಒಂದು ಟವಲ್ ಐತಿ, ಏನಾರ ಅಡುಗೆ ಮಾಡಿದಾಗ ಅಲ್ಲೇ ಕೈ ಒರೆಸ್ತೀನಿ ರೀ. ಸ್ವಲ್ಪ ಜೋರು ಇಡ್ಬೇಕು ಅನ್ನಕತ್ತೀನಿ ರೀ, ಯಾಕಂದ್ರೆ ಭಾಳ ಫುಲ್ ಸ್ಲೋ ಆಗೈತಲ್ಲ, ಲೇಟ್ ಆಗುತ್ತೆ ಅಡುಗೆ ಮಾಡೋಕ್ಕಂತೇಳಿ ಒಂಚೂರು ಜೋರು ಇಟ್ಕೊಂಡೆ ರೀ ನಾನು. ಇದಕ್ಕೆ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ. ಇವಾಗ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೊಮ್ಯಾಟೋದೆಲ್ಲ ನೀಟಾಗಿ ಫ್ರೈ ಆಗುತ್ತೆ, ಮೆತ್ತಗಾಗುತ್ತೆ, ಸ್ಮೂತ್ ಆಗುತ್ತೆ. ಅಂದ್ರೆ ಒಗ್ಗರಣೆ ಆ್ಯಕ್ಚುಲಿ ಯಾವಾಗ ಬರುತ್ತೆ ಉಪ್ಪು ಹಾಕಿದಾಗ. ಎಣ್ಣೆ ಹಾಕಿದ್ವಂದ್ರೆ ಎಣ್ಣೆಗೆ ಫುಲ್ ಫ್ರೈ ಆಗಿಬಿಡ್ತೈತಿ. ಎಣ್ಣೆ ಹಾಕಲಿಲ್ಲ, ಎಣ್ಣೆ ಹಾಕಿದ್ರೂ ಉಪ್ಪು ಇಂಪಾರ್ಟೆಂಟ್. ಉಪ್ಪು ಹಾಕಿದ್ರೆ ಆ ಟೊಮೆಟೊದು ಒಂಥರ ಬೇರೆ ಥರನೇ ಬಿಟ್ಕೊಳತ್ತದು, ನೀಟಾಗಿ ಎಣ್ಣೆ ಬಿಟ್ಕೊಳತ್ತೆ. ಟೊಮೆಟೊ ಸಾಫ್ಟ್ ಆಗುತ್ತೆ, ಕರಗುತ್ತೆ ಹಂಗೆ ರೀ. ಈಗ ಒಂದು ಸ್ವಲ್ಪ ಖಾರ ಹಾಕ್ತೀನಿ ರೀ. ಖಾರನೂ ಸ್ವಲ್ಪ ಹಾಕ್ತೀನಿ ರೀ, ಯಾಕಂದ್ರೆ ನಂಗೆ ಜಾಸ್ತಿ ಖಾರ ತಿಂತೀನಿ. ಬಟ್ ನಂದು ಒಬ್ಬಕ್ಕಿದೆ ಇದ್ದಾಗ ನಾನು ಖಾರ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ. ಎಲ್ಲರೂ ಮನೇಲಿ ಮಾಡಿದಾಗ ಕಂಪಲ್ಸ್ರಿ ಖಾರ ಜಾಸ್ತಿ ತಿಂತೀನಿ. ಮತ್ತು ಪಲ್ಯನೂ ಸ್ವಲ್ಪ ಐತ್ರಿ, ಹಂಗೆ ಹಾಕಿಸಿಂದ್ರೆ ನಾನು ಸ್ವಲ್ಪ ಖಾರ ಹಾಕೊಂಡೀನಿ ನೋಡಿರಿ. ಒಗ್ಗರಣೆ ಈ ಥರ ಬಂದೈತ್ರಿ. ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿನಿ ಅಂದ್ರೂ ಒಗ್ಗರಣೆ ನೀಟಾಗಿ ಆಗೈತಂದ್ರೆ ಲೋ ಫ್ಲೇಮ್ ಒಳಗೆ ಇಟ್ಟಿದ್ದು ಕಾರಣ ರೀ, ಇಲ್ಲಾಂದ್ರೆ ಹೊತ್ತು ಹೋಗ್ತಿತ್ತು ನೋಡಿರಿ ಅದು. ಈಗ ನೀಟಾಗಿ ಅದು ಫ್ರೈ ಆಗೈತ್ರಿ. ಈಗ ಅದಕ್ಕೆ ಬೆಂಡೆಕಾಯಿ ಹಾಕಕತ್ತೀನಿ ನೋಡಿರಿ. ಬೆಂಡೆಕಾಯಿ ಹಾಕಿ ತಿರ್ವಾಡಕತ್ತೀನಿ ರೀ. ನೀಟಾಗಿ ತಿರ್ವಾಡಿದಾದ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟಲ್ಲಿ ಮುಚ್ಚಿ ಒಂಚೂರು ನೀರು ಹಾಕ್ತೀನಿ ರೀ. ಯಾಕಂದ್ರೆ ನೀರು ಹಾಕದೇ ಇದ್ರೂ ನಡೆಯುತ್ತೆ. ನಾನು ಒಮ್ಮೊಮ್ಮೆ ಹಾಕಲ್ಲ, ಒಮ್ಮೊಮ್ಮೆ ಹಾಕ್ತೀನಿ, ನೀರು ಹಾಕಕತ್ತೀನಿ. ಯಾಕಂದ್ರೆ ಸ್ವಲ್ಪ ಬೇಯಲಿ ಅಂತ ಹೇಳ್ಕೇಸಿಂದ್ರೆ ಕಾರಣ ನಾನು ಅದಕ್ಕೆ ಶೇಂಗದ ಕುಟ್ಟು ಹಾಕೋದಿಲ್ಲ, ಅದಕ್ಕಾಗಿ ನೀರು ಹಾಕಕತ್ತೀನಿ ರೀ. ಶೇಂಗದ ಕುಟ್ಟು ಹಾಕಿದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಿಂಗಾದರೂ ನೀರು ಹಾಕಬಹುದು, ಬಿಡ್ಬೋದು, ನಿಮ್ಮ ಇಷ್ಟ. ಹಾಕದೇ ಇದ್ದರೂ ಅದು ಫ್ರೈ ಮಾಡಿರ್ತೀವಲ್ಲ ಅಲ್ಲೇ ಅದು ಎಲ್ಲ ಬೆಂದು ಹೋಗಿರ್ತದೆ. ನಾನು ಸ್ವಲ್ಪ ಬೇಕಂತ ಹೇಳ್ಕೇಸಿಂದ್ರೆ ಹಾಕಕತ್ತೀನಿ ರೀ. ಹಂಗೆ ಈ ಕಡೆ ಇದು ಕುದಿಯಾಕತ್ತೈತ್ರಿ, ಆ ಕಡೆ ನಾವು ಇವಾಗ ಉತ್ತಪ್ಪ ಮಾಡ್ಕೊಂಡು ಬರ್ರಿ. ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ಕಡ್ಚಿಗೆ ಹುಡ್ಕ್ಯಾಡಕತ್ತೀನಿ ರೀ ನಾನು. ಕಡ್ಚಿಗೆ ಸಿಗಾಕತ್ತಿಲ್ಲ ನೋಡಿದ್ರೆ, ಕಡ್ಚಿಗೆ ಆಲ್ರೆಡಿ ಯೂಸ್ ಮಾಡೀವಿ. ಅಲ್ಲೈತಿ ನೋಡಿರಿ, ಅಲ್ಲೈತಿ ಕಡ್ಚಿಗೆ. ಅದನ್ನು ಸ್ವಲ್ಪ ತೊಳ್ಕೊಂಬರ್ತೀನಿ ರೀ. ಇವಾಗ ತೊಳ್ಕೊಂಬಂದೆ ರೀ ಅದನ್ನು ನಾನು. ಇವಾಗ ಸ್ವಲ್ಪ ಎಣ್ಣೆ ಹೊಡಿತೀನಿ ರೀ ಒಂಚೂರು. ಅದು ಸ್ವಲ್ಪ ಅವಾಗಿಂದ ಅವಾಗೆ ತೊಳ್ಕೊಂಬಂದೆ ಅಲ್ಲ, ಅದು ನೀರಿತ್ತಲ್ಲ ಅದೆಲ್ಲ ಚಟಪಟ ಮಾಡಾಕತ್ರಿ. ನೀರಿತ್ತಲ್ಲ, ಬರೀ ಎಣ್ಣೆ ಇದ್ರೆ ಆ ಥರ ಆಗ್ತಿರ್ಲಿಲ್ಲ. ನೀರಿದ್ದಕ್ಕೆ ಚಟಪಟ ಮಾಡ್ತು. ನನಗೂ ಚಲೋನೇ ಆಯಿತು. ಎಲ್ಲ ಎಣ್ಣೆ ಹಂಚು ತುಂಬ ಚಟಪಟ ಹಂಚು ತುಂಬ ಆಯ್ತು ರೀ. ಒಂದೇ ಒಂದು ಚಮಚ ಹಾಕಿ ನಾನಿವಾಗ ದೋಸೆನ ಹಾಕೊಳಕತ್ತೀನಿ ರೀ.
ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣಸಿನ್ಕಾಯಿ ಕೊತ್ತಂಬರಿನ ಇದ್ರ ಮೇಲ್ಗಡೆ ಉದುರಿಸ್ಕೋಬೋದು. ಹಿಟ್ಟೊಳಗೆ ಹಾಕದೆ ಇದ್ರ ಮೇಲ್ಗಡೆನೂ ಉದುರಿಸ್ಕೋಬೋದು. ನಾನು ಬೇಡ ಉದುರಿಸ್ಕೊಳ್ಳೋದು ಬೇಡ ಅಂತ ಹೇಳ್ಕೆಸಿಂದ್ರೆ ಹಿಟ್ಟೊಳಗೇನೆ ಹಾಕಿನಿ. ಆಪ್ಷನ್ ನಿಮ್ಮ ಇಷ್ಟ, ನಿಮಗೆ ಯಾರಿಗೆ ಯಾವ ಥರ ಇಷ್ಟ ಆಗುತ್ತಾ ಆ ಥರ ಮಾಡ್ಕೊಬೋದು ರೀ. ನಂಗೆ ಈ ಥರ ಇಷ್ಟ, ಯಾಕಂದ್ರೆ ಮೇಲ್ಗಡೆ ಇದ್ರೂ ಬೇಯ್ತು, ಬಟ್ ಅದೇ ಪದೇ ಪದೇ ಬಾಯಾಗ ಬಂದಂಗೆ ಆಗುತ್ತೆ. ಹಿಂಗೆ ಒಳಗೆ ಹಾಕಿದ್ರೆ ಅದು ಫುಲ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಯ್ದಂಗೆ ಆಗಿರ್ತದೆ ರೀ. ಹಾಗಾಗಿ ನನಗೆ ಪರ್ಸ್ನಲಿ ಈ ಥರ ಇಷ್ಟ, ಅದಕ್ಕೆ ನಾನು ಹಿಂಗೆ ಹಾಕ್ಕೊಂಡೀನಿ ರೀ. ನಿಮಗೆ ಯಾವ ಥರ ಇಷ್ಟ ನೀವು ಹಂಗೆ ಹಾಕೋರಿ. ಇವಾಗ ಬೆಂಡೆಕಾಯಿ ತಿರುವಾಡಿ ಉಪ್ಪು ಆಗೈತಿಲ್ಲ ಅಂಥೇಳಿ ಒಂದು ತಿಂದು ನೋಡಿದೆ ನೋಡಿರಿ, ಉಪ್ಪು ಒಂಚೂರು ಕಮ್ಮಿ ಇತ್ತು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಕತ್ತೀನಿ ರೀ. ಇದಕ್ಕೆ ಉಪ್ಪು ಖಾರ ಕರೆಕ್ಟಾಗಿದ್ರೆ ಪಲ್ಯ ಆಗಲಿ ಸಾಂಬಾರಾಗಲಿ ಏನೇ ಇರಲಿ ಟೇಸ್ಟಿಯಾಗಿರ್ತೈತೆ ರೀ. ಈಗ ನಾನು ದೋಸೆ ಮಾಡಾಕತ್ತೀನಿ ಅಂದರೂ ಅದಕ್ಕೆ ಉಪ್ಪು ಕರೆಕ್ಟಾಗಿದ್ರಿ ಅದಕ್ಕೆ ಒಂದು ಟೇಸ್ಟ್ ಬರ್ತೈತೆ ರೀ. ಅಡ್ಗೆಗೆ ಏನು ಇರಲಿಲ್ಲ ಅಂದ್ರೂ ಉಪ್ಪು ಖಾರ ನೀಟಾಗಿ ಇತ್ತಂದ್ರೆ ಅಡ್ಗೆ ಟೇಸ್ಟ್ ಅನ್ನಿಸ್ತೈತೆ ರೀ. ಇಲ್ಲಾಂದ್ರೆ ಅದು ಅಡ್ಗೆ ಟೇಸ್ಟ್ ಅನ್ಸಲ್ಲ ರೀ. ಹಂಗೆ ಬೆಂಡೆಕಾಯಿನೂ ಸಣ್ಣಗೆ ಇಟ್ಟಿನಿ ರೀ. ಹಂಗೆ ಅವಾಗ ತೆಗೆದು ಕಿಸಿಂದ್ರೆ ಫ್ರೈ ಮಾಡಾಕ್ತೀನಿ ರೀ. ದೋಸೆನೂ ಸಣ್ಣಗೆ ಇಟ್ಟಿನಿ ರೀ, ಯಾಕಂದ್ರೆ ಎಣ್ಣೆ ಅದಕ್ಕೆ ಜಾಸ್ತಿ ಹಚ್ಚಿರಲ್ಲ ರೀ. ಹಾಗಾಗಿ ಹೊತ್ತೋಗೋ ಚಾನ್ಸಸ್ ಭಾಳ ಇರ್ತೈತಿ. ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಟೀನಿ ನೋಡಿರಿ ಹೆಂಗಾಗೈತಿ ನಿಮ್ಗೆ ತೋರ್ಸಾಕತ್ತೀನಿ. ಚೆಂದಾಗೆ ಬಂದೈತ್ರಿ, ಬೆಂದೈತಿ ನೀಟಾಗಿ. ಸ್ವಲ್ಪ ಕಾಡಿ ತಿರುಗಾಡಿಸಿ ತಿರುಗಿ ಹಾಕ್ತೀನಿ ನೋಡಿರಿ. ಇವಾಗ ನೋಡಿರಿ ಎಷ್ಟು ನೀಟಾಗೆ ಬತ್ತು, ಎಷ್ಟು ಚೆಂದಾಗೆ ಬತ್ತು. ಮತ್ತು ಸ್ವಲ್ಪ ಮ್ಯಾಗ ಮುಚ್ಚಿದೆ ನೋಡಿರಿ. ಬರ್ರಿ ನಿಮಗೆ ತೋರಿಸ್ತೀನಿ ನಾನು ಏನೇನು ಮಾಡಾಕತ್ತೀನಿ ಅಂತ ಹೇಳ್ಕೇಸಿಂದ್ರೆ ತೋರಿಸ್ತೀನಿ. ಬರ್ರಿ ದೋಸೆ ನೋಡಿರಿ ಹೆಂಗಾಗೈತಿ, ಚೆಂದಾಗೈತಲ್ರಿ. ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ. ಅದೆಲ್ಲ ಬೆಂದೈತಿ. ಲೋ ಫ್ಲೇಮ್ ಒಳಗೆ ಇಟ್ಟಿವಲ್ಲ, ಹೊತ್ತಿಲ್ಲ ಏನಿಲ್ಲ. ನಾವು ಬೆಳಗ್ಗೆ ಏನೇನು ಮಾಡೀವಿ ತೋರಿಸ್ತೀನಿ ಬರ್ರಿ. ಇದಂತೂ ಹಾಲು, ಇನ್ನೂ ಹಾಲು ಬಂದಿಲ್ಲ, ನಿನ್ನೆ ಹಾಲೆ ಅವು. ಇದ್ರೊಳಗೆ ಸ್ವಲ್ಪ ಐಟಮ್ಸ್ ಮಾಡಿದ್ದೇವೆ ಕಾಲಿಗೆ. ಇದು ಸಾಂಬಾರಕ್ಕೆ, ಇದು ದಾಲ್ ಫ್ರೈ ಹುಡುಗರಿಗೆ ಡಬ್ಬಿಗೆ ಅಂಥೇಳಿ ಮಾಡಿದ್ದು. ಇದು ಚಿತ್ರಾನ್ನ ನೋಡ್ರಿ, ಇದು ಇನ್ನೂ ಉಳ್ದೈತೆ ಅವ್ರಿಗತ್ತು ಮಾಡಿ. ಇದು ಬೆಳಿಗ್ಗೆ ಎದ್ದು ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡಿದ್ರಿ. ಹುಡುಗರಿಗೆ ಚಪಾತಿ ದಾಲ್ ಫ್ರೈ ಮಾಡೀವ್ರಿ, ದೊಡ್ಡವ್ರಿಗೆ ಚಿತ್ರಾನ್ನ ಮತ್ತು ಪುಳಿಯೋಗರೆ 2 ಥರ ಮಾಡಿದ್ವಿ ರೀ. ಈಗ ನಂಗೆ ದೋಸೆ ಅಂತ ಹೇಳ್ಕಿಸಿಂದ್ರೆ ನಂಗೆ ದೋಸೆ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಡಯಟ್ ಕ್ಲಾಸಿಗೆ ಹಚ್ಚೀನಿ ರೀ. ನಂಗೆ ನಮ್ಮ ಮೇಡಮ್ ಏನು ಹೇಳ್ತಾಳೆ ಅದನ್ನು ನಾನು ಮಾಡ್ಕೊತಿತ್ತೀನಿ ರೀ. ಹಾಗಾಗಿ ಇವತ್ತಿನ ದಿನ ನನ್ನ ಡಯಟ್ ರೆಸಿಪಿಯಲ್ಲಿ ಇದು ಇರೋದ್ರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಂಗೆ ಈ ರೆಸಿಪಿ ನಿಮ್ಮ ಜೊತೆ ಹಂಚ್ಕೋಬೇಕಂತ ಹೇಳ್ಕೇಸಿಂದ್ರೆ ಹಂಚ್ಕೊಳಕತ್ತೀನಿ ರೀ. ಯಾಕಂದ್ರೆ ನೀವು ಟ್ರೈ ಮಾಡ್ತಿದ್ರೆ ಮಾಡ್ಬೋದು ಅಂತ ಹೇಳ್ಕೇಸಿಂದ್ರೆ ನಾನು ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ ನೋಡಿರಿ. ನಾನು 6 ತಿಂಗಳ ಕ್ಲಾಸಿಗೆ ಹಚ್ಚೀನಿ. ಇವಾಗ 1 ತಿಂಗಳಾಯಿತು. 1 ತಿಂಗಳಲ್ಲಿ ನನ್ನಲ್ಲಿ ನನಗೆ ಬದಲಾವಣೆ ಅನಿಸಿದೆ. ಇನ್ನೂ ಬದಲಾವಣೆ ಆಗ್ತೀನಿ ಅಂತ ಹೇಳ್ಕೇಸಿ ನಾನು ನಂಬಿದ್ದೀನಿ. ಹಾಗೆ ಆಗ್ತೀನೂ ಕೂಡ, ಯಾಕಂದ್ರೆ ನನಗೆ ನಂಬಿಕೆ ಇದೆ ನಾನು ಆಗ್ತೀನಿ ಅಂಥೇಳಿ, ನಾನು ಮಾಡ್ತೀನಿ ಅಂಥೇಳಿ. ಹಂಗಾಕಿಸಿಂದ್ರೆ ನನ್ನ ಮೇಲೆ ನನಗೆ ನಂಬಿಕೆ ಇರೋದ್ರಿಂದ ನಾನು ಅವ್ರು ಹೇಳಿದ್ದನ್ನು ನೀಟಾಗಿ ಪಾಲಿಸ್ಲಾಕತ್ತೀನಿ ನೋಡಿರಿ. ಇನ್ನೊಂದು ದೋಸೆ ಹಾಕಾಕತ್ತೀನಿ ರೀ. ನೋಡಿರಿ ಹೆಂಗೆ ಅನ್ಸಾಕತ್ತೈತಿ. ಇನ್ನೂ ಸ್ವಲ್ಪ ಹಿಟ್ಟು ಉಳ್ದೈತಿ, ಅದನ್ನು ನಮ್ಮ ಅಕ್ಕ ಅದು ಹಾಕ್ಕೊಳ್ಳಿ. ಇಲ್ಲಾಂದ್ರೆ ನಮ್ಮ ಅಕ್ಕವಲ್ಲ ಅಂದ್ರೆ ಹುಡುಗರು ಬಂದು ಹಾಕ್ಕೋತಾರೆ. ಹಾಕಿ ಮುಚ್ಚಿ ತೆಗೆದೆ, ಯಾಕಂದ್ರೆ ಭಾಳ ಲೆಂತಿ ಆಗುತ್ತೆ ಅಂತ ಹೇಳ್ಕಿಸಿಂದ್ರೆ ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡಿ ನೋಡ್ರಿ ಅದನ್ನೂ ದೋಸೆ ರೆಡಿ ಆಗಕತ್ತು. ಇದು ಆಲ್ರೆಡಿ ಬಂದ್ ಮಾಡೀನಿ ಬೆಂಡೆಕಾಯಿ. ಬರ್ರಿ ಇವಾಗ ನಾನು ಪ್ಲೇಟ ರೆಡಿ ಮಾಡ್ಕೊಳಮ್ರಿ. ಅದಕ್ಕೆ ಮೊಸರು ಹಾಕಕತ್ತೀನಿ ರೀ. ನಾನು ಬಟ್ಲಿಗೆ ಮೊಸರು ಬೇಕೇ ಬೇಕು. ಮೊಸರು ಹಂಗಾಕಿಸಿಂದ್ರೆ ಮೊಸರು ಹಾಕಕತ್ತೀನಿ ರೀ. ಅದು ಸ್ವಲ್ಪ ಐತ್ರಿ, ಹಾಗಾಗಿ ಫುಲ್ ಒಂದು ಬಟ್ಲ ಪೂರ್ತಿ ಬೇಕ್ರಿ ಮೊಸರು. ಅಂದ್ರೆ ಎಷ್ಟು ನಮ್ಮ ಹೈಟಿಗೆ ನಮ್ಮ ವೇಟಿಗೆ ಎಷ್ಟು ಬೇಕಷ್ಟು ಆರೋಗ್ಯಕ್ಕೆ ನಮಗೆ ಅದು ಕೊಟ್ಟಿರ್ತಾರೆ ರೀ. ನಮ್ಮ ಗೆಳತಿಯರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಥರನೇ ಅದಾರ, ಹೈಟ್ ವೇಟ್ ಆಲ್ಮೋಸ್ಟ್. ನೀವು ಆರಾಮ್ಸೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ಇಲ್ಲ ನೀವು ಬೇಕಂದ್ರೆ 3 ತಿನ್ಬೋದು ದೋಸೆನ. ನಾನು ಎರಡನ್ನು ಮಾತ್ರ ತಿಂತೀನಿ ರೀ. 1 ಬೌಲ್ ಮೊಸರು ಹಾಕ್ಕೊಂಡೀನಿ ರೀ ನಾನು. ಇವಾಗ ಬೆಂಡೆಕಾಯಿ ಪಲ್ಯನೂ ಹಾಕೋತೀನಿ ನೋಡಿರಿ. 15 ಬೆಂಡೆಕಾಯಿ ನೋಡಾಗ ಎಷ್ಟು ಅನ್ನಿಸ್ತ್ರಿ, ಕೊಯ್ಯಾಗ ಎಷ್ಟಾಕನೋ ಅನ್ನಿಸ್ತ್ರಿ, ಅದನ್ನು ಫ್ರೈ ಮಾಡೋದು ಎಷ್ಟಾಕನೋ ಅನ್ನಿಸ್ತ್ರಿ. ಇವಾಗ ಬೌಲಿಗೆ ಹಾಕಾಗ ಅದು ಸ್ವಲ್ಪ ಆಯ್ತು ನೋಡ್ರಿ. ಎಲ್ಲ ನೀಟಾಗಿ ಹಾಕ್ಕೊಳಕತ್ತೀನಿ ರೀ. ಎಲ್ಲರದ್ದು ನಾಷ್ಟ ಆಗೈತಿ. ನನಗೆ ಒಬ್ಬಳಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡೀನಿ ನಾನು. ಹಂಗಾಕಿಸಿಂದ್ರೆ ಪೂರ್ತಿ ಬೊಗೋಣಿ ಎಲ್ಲ ಖಾಲಿ ಮಾಡಿದೆ ರೀ. ಬೆಂಡೆಕಾಯಿ ಪಲ್ಯ ಫುಲ್ 1 ಬಟ್ಲ ಆಯ್ತು ನೋಡ್ರಿ.
ಇವಾಗ ನೆನೆಸಿದ ಬಾದಾಮಿನ 5 ಬಾದಾಮಿ ನೆನೆಸಿ ಸೊಟ್ಟಿ ಸುಲ್ದೀನಿ ರೀ, ಅದು ಸೊಪ್ಪಿ ಸುಲಿದು ಇಟ್ಕೊಂಡಿನಿ ರೀ. ನನ್ನ ಪ್ಲೇಟ್ ಈ ಥರ ಇರ್ತೈತ್ರಿ. ಇವಾಗ ಇದೊಂದು ದೋಸೆನ ನಾನು ಹಾಕೋತೀನಿ ನೋಡಿರಿ. ನೀವು ಟ್ರೈ ಮಾಡಿರಿ. ನೀವು ಒಂದೊಂದು ಸಲ ಏನಿಲ್ಲ, ಇದು ನಾನು ಏನು ಹೇಳ್ತೀನಿ, ನಾನು ನಿಮಗೆ ಡಯಟ್ ರೆಸಿಪಿನ ಬೇಕಂದರೆ ಅವಾಗವಾಗ ಶೇರ್ ಮಾಡ್ತಿರ್ತೀನಿ. ನೀವು ಬೇಕಂದರೆ ಹೇಳ್ರಿ, ಹೌದು ಭಾಗ್ಯ ಡಯಟ್ ರೆಸಿಪಿನ ನೀನು ಶೇರ್ ಮಾಡಂದರೆ ನನಗೇನು ಬಂದಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ತಿಂದ್ರೆ ಒಳ್ಳೆಯದು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ನೋಡಿರಿ. ಗ್ಯಾಸ್ ಬಂದ್ ಮಾಡಿದೆ ರೀ. 2 ದೋಸೆನೂ ರೆಡಿ ಆದವು ರೀ. ನನ್ನ ಪ್ಲೇಟ್ ರೆಡಿ ಆಯ್ತು ರೀ. ಊಟದ ಟೈಮ್ ಆಯ್ತು ರೀ. ನನ್ನ ಪ್ಲೇಟ್ ರೆಡಿ ಆಯ್ತು ರೀ. ನೋಡಿರಿ ನನ್ನ ಪ್ಲೇಟ್ ಇವಾಗ ಹಿಂಗೈತೆ ನೋಡಿರಿ. 2 ದೋಸೆ, 5 ಬಾದಾಮಿ, ನೆನೆಸಿದ ಬಾದಾಮಿ ಸೊಟ್ಟಿ ಸುಲಿದಿದ್ದು ಕಂಪಲ್ಸರಿ. ನೆನೆಸಿದ ಬಾದಾಮಿ ಸೊಪ್ಪಿ ಸುಲಿದೆ ತೊಗೋಬೇಕು, ನೆನೆಸೇ ತೊಗೋಬೇಕು. ಬೆಂಡೆಕಾಯಿ, ಮೊಸರು ಈ ಥರ ನಂದು ಪ್ಲೇಟ ಇರ್ತೈತೆ ನೋಡಿರಿ. ತಿನ್ನೋಕೆ ಭಾಳ ಚಲೋ ಇರ್ತೈತಿ, ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಎಲ್ಲರೂ ಬರ್ರಿ ಊಟ ಮಾಡೋಮು. ಭಾಳ ಟೇಸ್ಟಿಯಾಗೈತೆ ರೀ. ಮೊಸರು ಜೊತೆ ಹಚ್ಕೊಂಡು ತಿನ್ಬೇಕು ರೀ. ಹಚ್ಕೊಂಡು ತಿಂದ್ರೆ ಎಷ್ಟು ಚಲೋ ಅನಿಸ್ತೈತಿ ರೀ. ತಿನ್ನೋಕ್ಕಿಂತ ಮುಂಚೆ ಫಸ್ಟ್ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ರೀ. ನಾನು ಪ್ರತಿ ಸಲ ಉಣ್ಣುವಾಗ ಫಸ್ಟ್ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮ್ಮವ್ವ ಅಂತ ಹೇಳ್ತಿದ್ರು, ದೇವರೇ ಯಾವತ್ತೂ 3 ಹೊತ್ತಿ ನನಗೆ ಕಡಿಮೆ ಮಾಡಬೇಡಪ್ಪ ಅಂತ ಹೇಳಿಕಿಸಿನ ಕೇಳ್ಕೊಂಡು ನಮಸ್ಕಾರ ಮಾಡಿ ಉಣ್ಬೇಕಂತ ನಮ್ಮವ್ವ ನಮ್ಮ ಮುತ್ತೆ ಹೇಳ್ತಿದ್ರಿ. ನಾನು ಹಂಗೆ ಮಾಡ್ತೀನಿ ರೀ. ನಾನು ಅಷ್ಟೆಲ್ಲ ಬೇಡ್ಕೊಳ್ಳಿಲ್ಲ ಅಂದರೂ ಓಂ ನಮಃ ಶಿವಾಯ ಅಂತ ಹೇಳ್ಕಿಸಿಂದ್ರೆ ಬೇಡ್ಕೊಂಡ್ಕಿಸಿಂದ್ರೆ ನಾನು ತಿಂತೀನಿ ನೋಡಿರಿ. ಇವತ್ತಿನ ನನ್ನ ಬ್ಲಾಗ ಇದು ಆಗೈತೆ ರೀ. ಈ ರೆಸಿಪಿನ ನೀವು ಟ್ರೈ ಮಾಡಿರಿ. ಟ್ರೈ ಮಾಡ್ಕಿಸಿಂದ ನೋಡಿರಿ ಹೆಂಗೆ ಅನ್ನಿಸ್ತೈತಿ ಹೇಳ್ರಿ. ಎನಿ ಕಂಡೀಷನ್ ಟ್ರೈ ಮಾಡಿರಿ, ಭಾಳ ಚಲೋ ಇರ್ತೈತಿ, ಟೇಸ್ಟಿಯಾಗಿರ್ತೈತಿ. ಒಂದೊಂದು ಸಲ ನಾವು ಬಾಯಿ ಟೇಸ್ಟಿನ್ಕಿಂತ ಆರೋಗ್ಯ ನೋಡ್ಬೇಕಾಗ್ತೈತಿ ರೀ. ನಮ್ಮ ಹೆಲ್ತಿಗೆ ಏನು ಬೇಕು ಏನು ಬೇಡನ ನೋಡ್ಬೇಕಾಗ್ತೈತಿ ರೀ. ಹಂಗೆ ಹಾಕಿಸಿಂದ್ರೆ ನೀವು ಈ ರೆಸಿಪಿ ಟ್ರೈ ಮಾಡಿರಿ, ನಿಮ್ಮ ಆರೋಗ್ಯನ ನೋಡ್ಕೋರಿ. ಇಲ್ಲಿವರೆಗೂ ನನ್ನ ಬ್ಲಾಗ್ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.